ದೆಹಲಿಯಲ್ಲಿ ಕಾಕ್ರೋಚ್ ಪಕ್ಷದಿಂದ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಯಾವಾಗ ಪ್ರತಿಭಟನೆ ಮುಗಿಯುತ್ತೆ ಅಂತ ಡಿಕೆ ಶಿವಕುಮಾರ್ ಕಾಯ್ತಾ ಇದ್ರು. ಈಗಾಗಲೇ ತುದಿಗಾಲಿನಲ್ಲಿ ನಿಂತಿದ್ದಂತಹ ಕಾಂಗ್ರೆಸ್ನ ನಾಯಕರು ಕೊನೆಗೂ ಕೂಡ ದೆಹಲಿಯಲ್ಲಿ ನೀಟ್ ಹೋರಾಟಕ್ಕೆ ತೆರೆ ಬಿದ್ದಿದೆ. ಹೋರಾಟವನ್ನು ಮುಗಿಸಿ ಗೆದ್ದು ವಾಪಸ್ ಹೋದಂತಹ ಜಿರಳೆಗಳು ಇಂದು ಸಂಜೆಯೇ ದೆಹಲಿಗೆ ಹೊರಡಲಿರುವಂತಹ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಹರಿಪ್ರಸಾದ್ ಇಂದು ಅಥವಾ ನಾಳೆ ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಸಭೆ ನಡೆಯುತ್ತೆ ಸಚಿವ ಸಂಪುಟ ವಿಸ್ತರಣೆಯ ಕುರಿತು. ಇನ್ನು ಸಭೆಯಲ್ಲಿ ಪಟ್ಟಿಗೆ ಮುದ್ರೆ ಬಿದ್ದರೆ ಬುಧವಾರ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ಒಂದು ಸಭೆ ನಡೆಸ್ತಾರಲ್ಲ, ಸಭೆಯಲ್ಲಿ ಏನಾದರೂ ಈ ಪಟ್ಟಿಯನ್ನು ಫೈನಲ್ ಮಾಡಿದ್ರೆ ಬುಧವಾರ ಅಷ್ಟರಲ್ಲಿ ಒಂದು ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಏನು ಪ್ರತಿಭಟನೆ ನಡೆಸ್ತಾ ಇದ್ರು ಕಾಕ್ರೋಚ್ ಜನತಾ ಪಾರ್ಟಿ, ಈ ವಿಚಾರವಾಗಿ ಏನು ಇಲ್ಲಿ ರಾಜ್ಯದಲ್ಲಿ ಕ್ಯಾಬಿನೆಟ್ ವಿಚಾರಕ್ಕೆ ಹಿನ್ನಡೆಯಾಗಿತ್ತು. ಈಗ ಡಿ ಕೆ ಶಿವಕುಮಾರ್ ತುದಿಗಾಲಿನಲ್ಲಿ ನಿಂತಿದ್ರು. ಯಾವಾಗ ಹೋರಾಟ ಮುಗಿಯುತ್ತೆ, ಯಾವಾಗ ಇದೆಲ್ಲದಕ್ಕೂ ತೆರೆ ಬೀಳುತ್ತೆ, ಯಾವಾಗ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ತುದಿಗಾಲಿನಲ್ಲಿ ನಿಂತಿದ್ರು. ಕೊನೆಗೂ ಈಗ ಹೋರಾಟ ಅಂತ್ಯ ಕಂಡಿದೆ. ಇಂದು ಸಂಜೆಯೇ ದೆಹಲಿಗೆ ಡಿ ಕೆ ಶಿವಕುಮಾರ್, ಹರಿಪ್ರಸಾದ್ ಹಾಗೂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಇನ್ನು ಯಾವ ಶಾಸಕರು ಲಾಬಿ ನಡೆಸ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೋಡಿ, SR ಶ್ರೀನಿವಾಸ್ ಅವರು ಲಾಬಿ ನಡೆಸ್ತಿದ್ದಾರೆ. ಇನ್ನು SN ನಾರಾಯಣ ಸ್ವಾಮಿ ಇದ್ದಾರೆ. ಸಿ ಪುಟ್ಟರಂಗ ಶೆಟ್ಟಿ ಕೂಡ ಇಲ್ಲಿ ಲಾಬಿಯನ್ನ ನಡೆಸ್ತಾ ಇರುವಂಥದ್ದು. AR ಕೃಷ್ಣಮೂರ್ತಿ ಇದ್ದಾರೆ, ಕೊಳ್ಳೇಗಾಲ ಶಾಸಕ. PM ನರೇಂದ್ರ ಸ್ವಾಮಿ ಇವರು ಕೂಡ ಲಾಬಿಯನ್ನ ನಡೆಸ್ತಾ ಇರೋದು. ಜೊತೆಗೆ HC ಬಾಲಕೃಷ್ಣ ಇದ್ದಾರೆ, ಜಮೀರ್ ಅಹಮದ್ ಖಾನ್ ಇವರು ಕೂಡ ಇರುವಂಥದ್ದು. NA ಹ್ಯಾರಿಸ್ ಲಾಬಿಯನ್ನ ನಡೆಸ್ತಾ ಇರುವಂಥದ್ದು, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. NA ಹ್ಯಾರಿಸ್ ಇದ್ದಾರೆ, ಇಲ್ಲಿ ಸಚಿವ ಸ್ಥಾನಕ್ಕೆ ಲಾಬಿಯನ್ನ ನಡೆಸ್ತಾ ಇರುವಂಥದ್ದು. ಇನ್ನು ರಿಜ್ವಾನ್ ಅರ್ಷದ್ ಇದ್ದಾರೆ, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಹಾಗಾಗಿಯೇ ನೋಡಿ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇರುವಂಥದ್ದು. ಇನ್ನು ಟಿ ರಘುಮೂರ್ತಿ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಇವರು ಲಾಬಿಯನ್ನ ನಡೆಸ್ತಿರುವಂಥದ್ದು. ಇನ್ನು ಅಶೋಕ್ ಪಟ್ಟಣ್ ಇದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಜೊತೆಗೆ ಅಶೋಕ್ ಪಟ್ಟಣ್ ಕೂಡ ಲಾಬಿಯನ್ನ ನಡೆಸ್ತಾ ಇರುವಂಥದ್ದು. ಬಿ ನಾಗೇಂದ್ರ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ಲಾಬಿಯನ್ನ ನಡೆಸ್ತಿದ್ದಾರೆ. ಅಜಯ್ ಸಿಂಗ್ ಕೂಡ ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ರಾಜ್ಯ ನಾಯಕರ ವಿಚಾರದಲ್ಲಿ ಅಂದ್ರೆ ಅವರಿಗೆ ಹೇಳ್ತಾ ಇರುವಂಥದ್ದು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ. ಇನ್ನು ವಿಜಯಾನಂದ ಕಾಶ್ಯಪ್ನವರು ಕೂಡ ಲಾಬಿಯನ್ನ ನಡೆಸ್ತಾ ಇರುವಂಥದ್ದು. ನೋಡಿ ಯಾವ ಶಾಸಕರು ಅಂತ ನೋಡೋದಾದ್ರೆ ಇಷ್ಟು ಜನ ಶಾಸಕರಿದ್ದಾರೆ. ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದು ರಾಜ್ಯ ನಾಯಕರ ಮೇಲೆ ಒತ್ತಡ ಹೇರ್ತಾ ಇರುವಂಥದ್ದು. ಅಂದ್ರೆ ನಾನೂ ಕೂಡ ಸಚಿವನಾಗಬೇಕು, ನನಗೂ ಅವಕಾಶವನ್ನ ಕೊಡಿ ಅಂತ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಒಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಆ ಪಟ್ಟಿಗೆ ಹೈಕಮಾಂಡ್ ಓಕೆ ಹೇಳುವಂಥದ್ದು ಒಂದೇ ಬಾಕಿ ಇರುವಂಥದ್ದು. ಈಗಾಗಲೇ ಆ ವಿಚಾರವಾಗಿ ಚರ್ಚೆಗಳಾಗಿರುವಂಥದ್ದು, ಯಾರ್ಯಾರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಪ್ರಶ್ನೆ. ನೋಡಿ, ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕಲು ಮುಂದಾಗಿರುವಂಥದ್ದು. ಅಂದರೆ ಹಿರಿಯ ಶಾಸಕರ ಹಿರಿಯ ಸಚಿವರಿಗೆ ಏನಿದ್ರು ಅವರನ್ನು ಹೊರತುಪಡಿಸಿ ಹೊಸಬರಿಗೆ ಒಂದು ಬಾರಿ ಅಥವಾ 2 ಬಾರಿ ಗೆದ್ದು ಶಾಸಕರಾಗಿರುವಂಥವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಈಗ ರಾಹುಲ್ ಗಾಂಧಿ ನಿರ್ಧಾರ ಮಾಡಿರೋದ್ರಿಂದ ಈ ಪಟ್ಟಿ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಯಾರಿಗೆಲ್ಲ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡಲು ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೀವನ್, ರಾಜಕೀಯದಲ್ಲಿ ಕ್ಯಾಬಿನೆಟ್ ವಿಚಾರ ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಭರ್ತಿ ಆಗುತ್ತಾ, ಅದಕ್ಕೆ ಕಾಲ ಕೂಡ್ ಬಂದಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಏನಿತ್ತು, ಈ ಒಂದು ಎಕ್ಸ್ಪೆನ್ಷನ್ ಗಾಗಿ ನಿನ್ನೆವರೆಗೂ ಏನು ಈ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ರು, ಆ ಒಂದು ಪ್ರತಿಭಟನೆ ಅಡ್ಡಗಾಲಾಗಿತ್ತು. ಯಾಕಂದ್ರೆ ಕಳೆದ ಬಾರಿ ಏನು CM ಹಾಗೂ DCM ಆಗಿರ್ಬೋದು, ಇನ್ನು ಸಿದ್ದರಾಮಯ್ಯನವರಾಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಕಳೆದ ಬಾರಿ ಹೈಕಮಾಂಡ್ ರಾಹುಲ್ ಗಾಂಧಿ ಆಗಿರ್ಬೋದು ಎಲ್ಲರನ್ನೂ ಭೇಟಿ ಹೋದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ್ರು. ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಈ ಒಂದು ಎಕ್ಸ್ಪೆನ್ಷನ್ ವಿಚಾರವಾಗಿ ಚರ್ಚೆ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ. ಒಂದು ಹಂತದ ಚರ್ಚೆ ಮಾತ್ರ ಕಳೆದ ವಾರ ನಡೆದಿತ್ತು. ಆ ಒಂದು ನಿಟ್ಟಿನಲ್ಲಿ ಸದ್ಯ
ಎಲ್ಲ ಒಂದು ಪ್ರತಿಭಟನೆಯಲ್ಲಿ ಸಿಎಂ ಆಗಿರ್ಬೋದು ಎಲ್ಲರೂ ಕೂಡ ಭಾಗಿಯಾಗಿ ವಾಪಸ್ ಬರಿಗೈನಲ್ಲಿ ವಾಪಸ್ ರಾಜ್ಯಕ್ಕೆ ಬಂದಿದ್ದಂಥದ್ದು. ಸದ್ಯ ಇಲ್ಲಿ ಏನು ರಾಜಭವನದಲ್ಲಿ ಆಲ್ರೆಡಿ ಪ್ರಮಾಣ ವಚನಕ್ಕೂ ಕೂಡ ಒಂದು ಸಿದ್ಧತೆಗಳನ್ನ ಮಾಡ್ಲಿಕ್ಕೆ ಎಲ್ಲ ಕೂಡ ಮುಂದಾಗಿದ್ರು. ಆದ್ರೂ ಕೂಡ ಅಲ್ಲಿ ಹೈಕಮಾಂಡ್ ನಲ್ಲಿ ಗ್ರೀನ್ ಸಿಗ್ನಲ್ ಸಿಗ್ಲಿಲ್ಲ ಫೈನಲ್ ಪಟ್ಟಿಗೆ. ಆದ್ರೆ ಈಗ ಏನು ಈ ಒಂದು ನಿನ್ನೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಟ್ಟಂತಹ ಹಿನ್ನೆಲೆ ಅದ್ರ ಜೊತೆಗೆ ಏನು ವಿದ್ಯಾರ್ಥಿಗಳ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ನಾವು ಅದನ್ನ ಪೂರೈಸ್ತೀವಿ ಅನ್ನೋ ಒಂದು ನೀಡುವಂತಹ ಭರವಸೆಯ ಮೇರೆಗೆ ನಿನ್ನೆಯಿಂದ ಪ್ರತಿಭಟನೆ ಜಂತರ್ ಮಂತರ್ ನಲ್ಲಿ ಸ್ಥಗಿತಗೊಂಡಿದೆ. ಇನ್ನು ದೇಶಾದ್ಯಂತನೂ ಕೂಡ ಸ್ಥಗಿತಗೊಂಡಿರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸದ್ಯ ಈ ಒಂದು ಏನು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಸಂಪುಟ ವಿಸ್ತರಣೆ ಏನಿದೆ ಈ ಒಂದು ಕ್ರಮ ಒಂದು ಚುರುಕಿಗೊಂಡಿರುವಂತದ್ದು. ರಾಜ್ಯಕ್ಕೆ ಬೇಗ ಎಲ್ಲಾ ಸಚಿವ ಸ್ಥಾನವನ್ನು ತುಂಬಬೇಕು ಅನ್ನೋ ಹುಮ್ಮಸ್ಸಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಈಗ ಪ್ರತಿಭಟನೆ ಸ್ಥಗಿತಗೊಂಡಿದ್ದು ಒಂದು ಕಾರಣ. ಯಾಕಂದ್ರೆ ಪ್ರತಿಭಟನೆ ಸ್ಥಗಿತಗೊಂಡ ನಂತರವೇ ಈಗ ಹೈಕಮಾಂಡ್ ನಾಯಕರು ಆಲ್ರೆಡಿ ಈಗ ಸಿದ್ದರಾಮಯ್ಯ ಆಗಿರ್ಬೋದು ಡಿ.ಕೆ. ಶಿವಕುಮಾರ್ ಅವ್ರಿಗಾಗಿರ್ಬೋದು ಗುಲಾವನ್ನ ನೀಡಿರುವಂತದ್ದು. ಇಂದು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ಏನದು ದೆಹಲಿಗೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ತೆರಳುವಂತಹ ಸಾಧ್ಯತೆ ಇರುವಂತದ್ದು. ಇನ್ನು ಕೇವಲ ಒಂದು ಸುತ್ತಿನ ಚರ್ಚೆಗಳು ಮಾತ್ರ ಬಾಕಿ ಇರುವಂತದ್ದು. ಯಾಕಂದ್ರೆ ಈಗ ಆಲ್ರೆಡಿ 3-4 ಬಾರಿ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆ ನಿರಂತರವಾಗಿ ಚರ್ಚೆ ಮಾಡಿರುವಂತದ್ದು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಚೇಂಜಸ್ ಗಳನ್ನ ರಾಹುಲ್ ಗಾಂಧಿ ಅವರು ಹೇಳಿರುವಂತದ್ದು. ಈ ರಾಹುಲ್ ಗಾಂಧಿ ಅವರು ಹೇಳಿರುವಂತಹ ಚೇಂಜಸ್ ನೆಲ್ಲ ಏನೊಂದು ಸರಿದೂಗಿಸ್ಕೊಂಡು ಇವಾಗ ಒಂದು ಫೈನಲ್ ಪಟ್ಟಿಯನ್ನ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಅವರು ಕೂಡ ಮಾಡ್ಕೊಂಡಿರುವಂತದ್ದು. ಸದ್ಯ ಈ ಒಂದು ಪಟ್ಟಿಗೆ ಅನುಮೋದನೆ ಸಿಕ್ಕಂತಹ ಸಂದರ್ಭದಲ್ಲಿ ಏನು ಬಂದಂತಹ ತಕ್ಷಣ ಅಂದ್ರೆ ಹೈಕಮಾಂಡ್ ನಾಯಕರು ಅಲ್ಲಿ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟ ತಕ್ಷಣವೇ ಏನೊಂದು ಎಲ್ಲಾ ಸಿದ್ಧತೆಗಳನ್ನು ಇಲ್ಲಿ ರಾಜ್ಯದಲ್ಲಿ ಮಾಡ್ಕೊಳ್ಳುವಂತದ್ದು. ಮೋಸ್ಟ್ ಪ್ರಾಬಬ್ಲಿ ಮಂಗಳವಾರ ಇಲ್ಲ ಬುಧವಾರ ಏನೇನು ಪ್ರಮಾಣ ವಚನ ಸ್ವೀಕಾರ ಏನು ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳು ಇರುವಂತದ್ದು. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.